ಇನ್ನೇ ಒಂದು ಕಸ್ಟಮರ್ ಬಂದಿದ್ರು. ಸೊ ಅವ್ರು ಹೇಳಿದ್ರು ಇದೇ ಥರ ಸ್ಯಾರಿ ಬಿಸ್ನೆಸ್ಸನ್ನು ಮಾಡಿ ಅವರು ತುಂಬ ಕೈ ಸುತ್ಕೊಂಡ್ರು. ಅವ್ರ ಹತ್ರ ತುಂಬ ಸ್ಟಾಕ್ ಉಳ್ಕೊಂಡು ಅವರು ಇದ್ದಿದ್ದನ್ನ ಸ್ಟಾಕ್ನೆಲ್ಲ ಅವ್ರ ಫ್ರೆಂಡ್ಸು ಫ್ಯಾಮ್ಲಿಗೆ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ರು. ತುಂಬ ಲಾಸ್ ಆಯ್ತು ಅಂತ ಹೇಳಿದ್ರು. ಸೊ ನನಗೇನು ಅನಿಸುತ್ತೆ ಅಂದರೆ, ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಇವತ್ತು ನಾನು ಸ್ಟಾಕ್ ತೊಗೊಂಡೆ, ನಾಳೆ ಅದು ಸೇಲ್ ಆಗಿ ಫುಲ್ ದುಡ್ಡು ಮಾಡ್ಕೋತೀನಿ ಅಂತಲ್ಲ. ಒಂದು ಬಿಸ್ನೆಸ್ಸು ಹಂತವಾಗಿ ಬೆಳೆಯುತ್ತೆ. ಆ ಹಂತನ ಕಾಯೋಬೇಕು. ಆ ತಾಳ್ಮೆ ನಮ್ಮಲ್ಲಿರಬೇಕು. ಆವಾಗಲೇ ಒಂದು ಬಿಸ್ನೆಸ್ ಅನ್ನೋದು ಸಕ್ಸಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆ ಅಂದರೆ ಒಂದು ದಿನ ಬಿಸ್ನೆಸ್ಸು ಚೆನ್ನಾಗಿ ಆಗುತ್ತೆ, ಒಂದಿನ ಬಿಸ್ನೆಸ್ಸೇ ಆಗಲ್ಲ. ಸೊ ಆಗಿರೋ ದಿನ ಅಯ್ಯೋ ಇನ್ನೂ ಒಂಚೂರು ಆಗಬೇಕಾಗಿತ್ತು, ಆಗದೆ ಇದ್ದಾಗ ಅಯ್ಯೋ ಆಗಿಲ್ಲ. ಸೊ ಎಲ್ಲ ಥರ ಕೊರಗೋದೇ ಅಲ್ಲ. ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಜನಕ್ಕೆ ಗೊತ್ತಾಗೋದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಇಲ್ಲಿ ನಮಗೆ ಕಾಯೋ ಅಂತ ತಾಳ್ಮೆ ಇಲ್ಲ ಅಂದರೆ ಬಿಸ್ನೆಸ್ ಸಕ್ಸಸ್ ಆಗೋದು ತುಂಬ ಕಷ್ಟ ಇದೆ. ಸೊ ಇಲ್ಲಿ ತಾಳ್ಮೆ ಇರಬೇಕು. ಜನಕ್ಕೆ ಗೊತ್ತಾಗಬೇಕು, ಅವ್ರು ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು, ಅದ್ರದ್ದು ಕ್ವಾಲಿಟಿ ಮತ್ತು ಅದ್ರದ್ದು ಒಪಿನಿಯನ್ ಎಲ್ಲ ಅವರು ಚೆನ್ನಾಗಿ ಅವ್ರಿಗೆ ಗೊತ್ತಾಗುತ್ತೆ. ಲೈಕ್ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಇವ್ರ ಹತ್ರ ತಗೋಬೋದು, ಪ್ರೈಸ್ ಯಾವ ಥರ ಇದೆ, ಇದೆಲ್ಲ ತಿಳ್ಕೊಂಡು ಕಸ್ಟಮರು ಮತ್ತೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ನನಗೇನು ಅನ್ಸುತ್ತೆ ಅಂದರೆ, ಬಿಸ್ನೆಸ್ಸಲ್ಲಿ ತುಂಬಾನೇ ಮುಖ್ಯವಾದದ್ದು ತಾಳ್ಮೆ. ಈ ತಾಳ್ಮೆ ಅನ್ನೋದೊಂದು ಬಿಸ್ನೆಸ್ಸಲ್ಲಿ ಬಂದ್ಬಿಟ್ರೆ, ನಮಗೆ ಕಾಯೋ ಅಂತ ಪೇಷನ್ಸ್ ಇದ್ರೆ ಸಕ್ಸಸ್ಸು ಇವತ್ತಲ್ಲ ನಾಳೆ ಗ್ಯಾರಂಟಿ ಅನ್ಸುತ್ತೆ.